ಕಲಬುರಗಿ ಜಿಲ್ಲೆಯ ಅತಿ ದೊಡ್ಡದಾದ ಶಹಾಬಾದ್ ಪಟ್ಟಣವಾಗಿದ್ದು, ಅದು ಅಲ್ಲದೆ ಇತ್ತೀಚಿನ ತಾಲೂಕು ಕೇಂದ್ರವಾಗಿ ಸುಮಾರು ವರ್ಷಗಳ ಕಳೆದರೂ ಕೂಡ ಇನ್ನೂವರೆಗೂ ದಲಿತರಿಗೆ ಪ್ರತ್ಯೇಕವಾಗಿ ರುದ್ರಭೂಮಿ ಮಂಜೂರು ಆಗಿರುವುದಿಲ್ಲ. ಇದು ದುರಂತದ ವಿಷಯವಾಗಿದೆ ಎಂದು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಅಂಬೇಡ್ಕರ್ ಜಿಲ್ಲಾ ಉಪಾಧ್ಯಕ್ಷರಾದ ಶರಣಪ್ಪ ಎಂ ವಾಡೇಕರ್ ಅವರು ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದಲಿತರು ಬಹಳ ಕಷ್ಟವನ್ನು ಅನುಭವಿಸುತ್ತಿದ್ದಾರೆ. ಇಲ್ಲಿಯವರೆಗೂ ಸ್ಥಳೀಯ ಅಧಿಕಾರಿಗಳು ಈ ವಿಷಯದ ಬಗ್ಗೆ ನಿರ್ಲಕ್ಷ್ಯತನ ತೋರಿದ್ದಾರೆ. ಇತ್ತೀಚೆಗೆ ಜಿಲ್ಲೆಯ ಮತ್ತು ಸ್ಥಳೀಯ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಪಕ್ಷದ ಪದಾಧಿಕಾರಿಗಳು ಶಹಾಬಾದ್ ತಾಲೂಕಿನ ತಹಸೀಲ್ದಾರರಿಗೆ ಮತ್ತು ನಗರಸಭೆ ಪೌರಾಯುಕ್ತರಿಗೆ ಭೇಟಿ ಕೊಟ್ಟು ವಿಸ್ತಾರವಾಗಿ ದಶಕಗಳಿಂದ ದಲಿತರಿಗೆ ಪ್ರತ್ಯೇಕವಾಗಿ ರುದ್ರಭೂಮಿಯನ್ನು ಇರುವುದಿಲ್ಲ, ತಾವುಗಳು ಮಂಜೂರು ಮಾಡಬೇಕೆಂದು ನಾವು ಮನವಿ ಸಲ್ಲಿಸಿದ್ದೇವೆ. ಆದರೂ ಕೂಡ ಇನ್ನೂವರೆಗೂ ಯಾವುದೇ ತರಹದ ಕ್ರಮ ಕೈಗೊಂಡಿರುವುದಿಲ್ಲ. ಇದನ್ನು ಉಗ್ರವಾಗಿ ಖಂಡಿಸುತ್ತೇವೆ. ಆದ್ದರಿಂದ ಈ ಮಾಧ್ಯಮದ ಮುಖಾಂತರ ಜಿಲ್ಲಾ ಆಡಳಿತಕ್ಕೆ ಶೀಘ್ರವೇ ಶಹಾಬಾದ್ ನಗರದಲ್ಲಿ ದಲಿತರಿಗೆ ಪ್ರತ್ಯೇಕವಾಗಿ ರುದ್ರಭೂಮಿಯನ್ನು ಮಂಜೂರು ಮಾಡಬೇಕು. ಇಲ್ಲದಿದ್ದರೆ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಪಕ್ಷದ ವತಿಯಿಂದ ಜಿಲ್ಲಾ ಮಟ್ಟದ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತದೆ ಎಂದು ತಿಳಿಸಿದರು. ಬ್ಯೂರೋ ರಿಪೋರ್ಟ್, ರಾಜ್ಯ 32 ಕನ್ನಡ ನ್ಯೂಸ್, ಕಲಬುರಗಿ. ನಾನು ಶರಣಪ್ಪ ವಾಡೇಕರ್. ಕಲಬುರಗಿ ಜಿಲ್ಲೆಯಲ್ಲಿ ಅತಿ ದೊಡ್ಡ ಪಟ್ಟಣವಾದ ಶಹಾಬಾದ್ ಪಟ್ಟಣವು ಅಲ್ಲಿ ಸುಮಾರು ದಶಕಗಳಿಂದ ದಲಿತರಿಗಾಗಿ ಪ್ರತ್ಯೇಕ ರುದ್ರಭೂಮಿ ಇರುವುದಿಲ್ಲ. ಅದು ಅಲ್ಲದೆ ಇತ್ತೀಚೆಗೆ ತಾಲೂಕಾ ಕೇಂದ್ರವೂ ಕೂಡ ಆಗಿದೆ. ಆದರೂ ಕೂಡ ಇದಕ್ಕೆ ಸಂಬಂಧಪಟ್ಟ ತಹಸೀಲ್ದಾರರಿಗೆ ಹಾಗೂ ಪೌರ ಆಯುಕ್ತರಿಗೆ ಅನೇಕ ಬಾರಿ ಮನವಿ ಕೊಟ್ಟಿದ್ದೇವೆ. ಆದರೂ ನಿರ್ಲಕ್ಷ್ಯತನ ವಹಿಸಿದ್ದಾರೆ. ಈ ಭಾಗದ ಶಾಸಕರಾದ ಬಸವರಾಜ ಮುತ್ತಿಮೋಡ್ ಅವರಿಗೂ ಕೂಡ ಗಮನಕ್ಕೆ ತಂದಿದ್ದೇವೆ. ಆದರೂ ಕೂಡ ಇವತ್ತು ನಿರ್ಲಕ್ಷ್ಯತನ ತೋರಿದ್ದಾರೆ. ಅಲ್ಲಿ ದಲಿತರಿಗೆ ಉಣ್ಣಬೇಕಾದ್ರೆ ರುದ್ರಭೂಮಿ ಇರುವುದಿಲ್ಲ. ಅದು ಹಳ್ಳದಲ್ಲಿ ಆಗಲಿ ಯಾವುದೇ ಸ್ವಂತ ಹೊಲಗಳಿದ್ದರೆ ಮಾತ್ರ, ಯಾರಿಗೆ ಪ್ರಾಪರ್ಟಿ ಇರೋದಿಲ್ಲ ಅಲ್ಲಿ ಏನದ ಹಳ್ಳದಾಗಲಿ ಹೊಳೆಗಾಗಲಿ ಅಲ್ಲಿ ಇಲ್ಲಿ ಹೊಳಿ ದಂಡಿಗೆ ಮಣ್ಣು ಮಾಡ್ಲಾತಾರೆ. ಅದಕ್ಕೆ ದಯವಿಟ್ಟು ಈ ಭಾಗದ ಸಚಿವರು, ಉಸ್ತುವಾರಿ ಸಚಿವರು ಪ್ರಿಯಾಂಕಾ ಖರ್ಗೆಜಿಯವರು ಮತ್ತು ಕಲಬುರಗಿ ಗ್ರಾಮೀಣದ ಶಾಸಕರಾದ ಬಸವರಾಜ ಮುತ್ತಿಮೋಡ್ ಅವರಿಗೆ ಮನವಿ ಮುಖಾಂತರ, ಮಾಧ್ಯಮದ ಮುಖಾಂತರ ತಿಳಿಪಡಿಸುತ್ತಿದ್ದೇವೆ. ಶೀಘ್ರದಲ್ಲೇ ದಲಿತರಿಗಾಗಿ ಪ್ರತ್ಯೇಕ ರುದ್ರಭೂಮಿ ಮಂಜೂರಿ ಮಾಡಬೇಕು. ಒಂದು ವೇಳೆ 15 ದಿನದೊಳಗಾಗಿ ಮಂಜೂರಿ ಮಾಡಲು ನಿರ್ಲಕ್ಷ್ಯತವರು ಇದ್ದರೆ ಜಿಲ್ಲಾ ಅಧಿಕಾರಿಗಳ ಕಾರ್ಯಾಲಯಕ್ಕೆ ಮುತ್ತಿಗೆ ಹಾಕುತ್ತೇವೆ ಎಂದು ಈ ಮುಖಾಂತರ ತಮ್ಮ ಗಮನಕ್ಕೆ ತರಬಯಸುತ್ತಿದ್ದೇವೆ. ಆದ್ದರಿಂದ ತಾವು ದಯವುಳ್ಳರಾಗಿ ಶೀಘ್ರದ ಇದರ ಬಗ್ಗೆ ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಂಡು ದಲಿತರಿಗೆ ಪ್ರತ್ಯೇಕ ರುದ್ರಭೂಮಿ ಮಂಜೂರಿ ಮಾಡಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.